ದೆಹಲಿಯಲ್ಲಿ ಯಮುನೆಯ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲಾಡಳಿತ ಜನರಿಗೆ ಆಹಾರ ಪೊಟ್ಟಣವನ್ನ ಹಂಚುತ್ತಾ ಇದೆ. ದೆಹಲಿಯ ಯಮುನಾ ಬಜಾರ್ ಸೇರಿದಂತೆ ಹಲವು ಕಡೆ ಆಹಾರ ವಿತರಣೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಸಂಜೆ ಮತ್ತು ನಾಳೆ ನೀರಿನ ಪ್ರಮಾಣ ಯಮುನೆಯಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಇದು ದೆಹಲಿಯ ಪರಿಸ್ಥಿತಿ. ಇದು ಪ್ರವಾಹದ ಸ್ಥಿತಿ ತಲುಪಿದೆ ಯಮುನಾ ನದಿ. ಹಾಗಾಗಿ ಜನ ಯಾವ ರೀತಿ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ, ದೆಹಲಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದೆ. ದೆಹಲಿಯಲ್ಲಿ ಯಮುನೆಯ ಪ್ರವಾಹಕ್ಕೆ ಜನ ಕಂಗಾಲಾಗಿದ್ದಾರೆ. ಜಿಲ್ಲಾಡಳಿತ ಅಗತ್ಯ ವ್ಯವಸ್ಥೆಯನ್ನ ಮಾಡಿದೆ. ಆಹಾರ ಪೊಟ್ಟಣವನ್ನ ಹಂಚಲಾಗ್ತಾ ಇದೆ. ಯಮುನಾ ನದಿಯ ಪ್ರವಾಹಕ್ಕೆ ಒಳಗಾದಂತಹ ಪ್ರದೇಶದಲ್ಲಿ ಇರೋ ಜನರ ಬಗ್ಗೆ ಜಿಲ್ಲಾಡಳಿತ ಕಾಳಜಿಯನ್ನ ವಹಿಸ್ತಾ ಇದೆ. ಈ ಪ್ರವಾಹ ಪೀಡಿತ ಪ್ರದೇಶ ಏನಿದೆ, ಇಲ್ಲೇ ನಮ್ಮ ರಿಪೋರ್ಟರ್ ಇರೋದು. ಪಂಜಾಬ್ನಲ್ಲಿ ಒಂದು ಕಡೆ ಭೀಕರ ಮಳೆ ಪ್ರವಾಹ, ದೆಹಲಿಯಲ್ಲೂ ಕೂಡ ಭೀಕರವಾದ ಪ್ರವಾಹ ಇದೆ. ಯಮುನಾ ನದಿಯ ಪ್ರವಾಹಕ್ಕೆ ಜನ ಕಂಗಾಲಾಗಿದ್ದಾರೆ. ಪ್ರವಾಹ ಪೀಡಿತ ಇದೇ ಪ್ರದೇಶದಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ದೆಹಲಿಯಲ್ಲಿ ಮಳೆ ಪ್ರಮಾಣ ಇಲ್ಲ ಅಂತ ಅಂದ್ರೂ ಸಹ ಪ್ರವಾಹದ ಪರಿಸ್ಥಿತಿ ಇದೆ. ಯಾಕಂದ್ರೆ ಯಮುನೆ ಉಕ್ಕಿ ಹರಿತಾ ಇರೋದ್ರಿಂದ ಹೇಗಿದೆ ಆ ಭಾಗದಲ್ಲಿ ಪರಿಸ್ಥಿತಿ? ಜಿಲ್ಲಾಡಳಿತ ಏನೆಲ್ಲ ಅಗತ್ಯ ಕ್ರಮ ತೆಗೆದುಕೊಳ್ತಾ ಇದೆ? ಶ್ವೇತಾ, ನಾವು ಈಗ ಪ್ರಸ್ತುತ ಯಮುನಾ ಬಜಾರ್ ಅನ್ನುವಂತಹ ಪ್ರದೇಶದಲ್ಲಿದ್ದೇವೆ. ಯಮುನೆಯ ಕಿನಾರೆ ನಿಮಗೆ ತೋರಿಸ್ತಾ ಹೋಗ್ತೇನೆ. ಅಲ್ಲಿ ಯಮುನಾ ನದಿ ಹರಿತಾ ಇರುವಂಥದ್ದು, ಬೋರ್ಗ್ ಹರಿದು ಹರಿತಾ ಇದೆ. ಆ ಕಿನಾರೆಯ ಪಕ್ಕದಲ್ಲೇ ನಿಮಗೆ ಎಲ್ಲವೂ ಕೂಡ ಇಲ್ಲಿನ ಘಾಟುಗಳಿದೆ. ಈ ಘಾಟುಗಳು ಸುಮಾರು 32 ಘಾಟಿದೆ ಈ ಕಿನಾರೆಯಲ್ಲಿ. ಅಂದರೆ ಇಲ್ಲಿ ಹಿಂದೂ ಸಂಪ್ರದಾಯಗಳ ರೀತಿಯಲ್ಲಿ ಇಲ್ಲಿ ಪಂಡಿತರು ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಡ್ತಾರೆ. ಯಮುನೆಯ ಆರತಿ ನಡೆಯುತ್ತೆ. ನೀವು ಈ ಚಿತ್ರಣವನ್ನು ನೀವು ನೋಡ್ಬೋದು. ಯಮುನೆಯ ಆ ಕಡೆ ಭಾಗದಲ್ಲಿ ಯಮುನೆ ಹರಿತಾ ಇರುವಂತಹ ಚಿತ್ರಣ. ಅದಾದ ಬಳಿಕ ನೀವು ನೋಡ್ಬೋದು ಇವೆಲ್ಲವೂ ಕೂಡ ಮನೆಗಳು. ಈ ಭಾಗದಲ್ಲಿ ಇಲ್ಲಿನ ಸ್ಥಿತಿಗಳನ್ನು ನೀವು ನೋಡೋದಾದ್ರೆ ನೋಡ್ರಿ ಯಾವ ರೀತಿಯ ಸ್ಥಿತಿ, ಪ್ರೆಸೆಂಟ್ ಸ್ಥಿತಿ ಇದು ಯಾವ ರೀತಿ ಇದೆ ಅನ್ನುವಂಥದ್ದು. ಇಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 500 ರಿಂದ 600 ಈ ರೀತಿಯ ನಿವಾಸಗಳು ಇಲ್ಲಿ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಕಿನಾರೆಯಲ್ಲಿ ಪಂಡಿತರು ಇದ್ದಾರೆ. ಅಂದರೆ ಕೆಲವೊಂದು ಏನು ಈ ಸಂಪ್ರದಾಯಗಳನ್ನು ನಡೆಸಿಕೊಡುವಂತಹ ಪಂಡಿತರು ಇರುವಂಥದ್ದು. ಅದೇ ರೀತಿ ನಿಮಗೆ ಇಲ್ಲಿನ ಕೆಲವರು ಇಲ್ಲಿ ವಾಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಹೀಗೆ ತಮ್ಮದೇ ಆದಂಥ ಕೆಲಸಗಳನ್ನು ಮಾಡಿಕೊಂಡು ಈ ಕಿನಾರೆಯಲ್ಲಿ ಇದ್ದಾರೆ. ಇಲ್ಲಿ ಆರತಿ ಕೂಡ ನಡೆಯುತ್ತೆ, ಹಾಗಾಗಿ ಇಲ್ಲಿ ಇರ್ತೇವೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನರು ಹೇಳ್ತಾ ಇದ್ದು. ಈಗ ಪ್ರಸ್ತುತ ಸುಮಾರು ಅಂದರೆ 2023ರಲ್ಲಿ ಇಂಥದ್ದೇ ಪರಿಸ್ಥಿತಿ, ಇದಕ್ಕಿಂತ ಮೀರಿದ ಪರಿಸ್ಥಿತಿ ಇತ್ತು. ಅಂದರೆ ಈಗೇನು ನೀವು ಈ ಚಿತ್ರಣವನ್ನು ನೋಡ್ತಾ ಇದ್ದೀರಿ, ಇದೇ ಪ್ರದೇಶದಲ್ಲಿ ನೀವು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಏನೋ ಈ ಫುಲ್ ಆಗಿತ್ತು. ಈ ಒಂದು ಗೋಡೆಗಳು ಕೂಡ ಫುಲ್ ಆಗಿದ್ದಂತಹ ಸ್ಥಿತಿ 2023ರಲ್ಲಿತ್ತು. ಈ ಬಾರಿಯೂ ಕೂಡ ಅದೇ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಳಗಡೆ ಇದ್ದಂತಹ ಜಾನುವಾರುಗಳನ್ನ ಪ್ರಸ್ತುತ ಅವುಗಳನ್ನ ಸೇವ್ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತಾ ಇರುವಂತಹ ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅಂದ್ರೆ 2023ರಲ್ಲಿ ಫುಲ್ ಆಗಿತ್ತು. ಆದ್ರೆ ಅದಾದ ಬಳಿಕ ಇಲ್ಲಿನ ಗೋಡೆಗಳನ್ನ ಒಂದಷ್ಟು ಮಟ್ಟಿಗೆ ಎತ್ತರವನ್ನ ಕೂಡ ಮಾಡಿ ಒಂದು 2-3 ಅಡಿ ಎತ್ತರವನ್ನು ಕೂಡ ಇಲ್ಲಿನ ಅಂದ್ರೆ ದೆಹಲಿ ಸರ್ಕಾರ ಮಾಡಿತ್ತು, ಆಪ್ ಸರ್ಕಾರ. ಅದಾದ ನಂತರ ಈ ಬಾರಿ ಪುನಃ ಪ್ರವಾಹದ ಸ್ಥಿತಿ ಉಂಟಾಗಿರುವಂಥದ್ದು. NCR ಪ್ರದೇಶದಲ್ಲಿ ಬಹಳಷ್ಟು ಏನೋ ಮಳೆ ಆಗ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಯಮುನೆಯಲ್ಲಿ ನೀರು ಹೆಚ್ಚಲಿಕ್ಕೆ ಆ ಕಾರಣ ಅನ್ನುವಂಥದ್ದು. ಇಲ್ಲಿ ಪಕ್ಕದ ಹರಿಯಾಣ, ಉತ್ತರ ಪ್ರದೇಶ ಭಾಗದಲ್ಲಿ ಏನಿದಾವೆ ಆ ಭಾಗದಲ್ಲಿ ಇರುವಂತಹ ಬ್ಯಾರೇಜ್ಗಳಲ್ಲಿ ನೀರು ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಅಲ್ಲಿಂದ ಏನು ಹತ್ನಿಕುಂಡ್ ಬ್ಯಾರೇಜ್ ಇದೆ, ಹತ್ನಿಕುಂಡ್ ಬ್ಯಾರೇಜಿನಿಂದ ಸುಮಾರು 1,76,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅದೇ ರೀತಿ ನಿಮಗೆ ಏನು ವಜೀರಾಬಾದ್ ಬ್ಯಾರೇಜ್ ಇರ್ಬೋದು, ಅದೇ ರೀತಿ ಓಕ್ಲಾ ಬ್ಯಾರೇಜ್ ಇರ್ಬೋದು, ಇಲ್ಲಿ ಎಲ್ಲವೂ ಕಡೆಗಳಿಂದಲೂ ಕೂಡ ಲಕ್ಷ ಕ್ಯೂಸೆಕ್ಸ್ಗಳನ್ನು ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಇನ್ನೂ ಹೆಚ್ಚಾಗಿರುವಂಥದ್ದು. ಇವತ್ತು ಯಮುನೆಯಲ್ಲಿ ಅಂದರೆ
ದೆಹಲಿಯ ಇಲ್ಲಿ ನಿಮ್ಗೆ ಇನ್ನೊಂದು ಲೋ ಪೂಲ್ ಬ್ರಿಡ್ಜ್ ಕೂಡ ಇದೆ. ಅಲ್ಲಿ ಒಂದು ಮೆಜರ್ಮೆಂಟ್ ಮಾಡಲಾಗ್ತಾ ಇದೆ, ಮಾಡ್ತಾರೆ 206 ಅಡಿ ಅಂದ್ರೆ ಮೀಟರ್ ಎತ್ತರವನ್ನ ನೀರು ತಲುಪಿದ ಕೂಡಲೇ ಎಚ್ಚರಿಕೆ ಗಂಟೆಗಳು ಶುರುವಾಗ್ತವೆ. ಆ ನಂತರ ಇಲ್ಲಿಗೆ ಬಂದು ಎಲ್ಲ ಜಿಲ್ಲಾಡಳಿತ ಎಲ್ಲರನ್ನು ಹೊರಕರೆದು ತರುವಂತ ಕೆಲಸ ಮಾಡುತ್ತೆ. ಮತ್ತೆ ಅವರಿಗೆ ಏನೇನು ಅಗತ್ಯ ಕ್ರಮಗಳು ಏನೇನು ಬೇಕು ಅವೆಲ್ಲವನ್ನು ಕೂಡ ಮಾಡಿಕೊಡುವಂತಹ ಕೆಲಸ ಮಾಡ್ತದೆ. ಇನ್ನು ನಿಮ್ಗೆ ಇನ್ನೊಂದು ಭಾಗ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ಈ ಕಡೆ ಜಿಲ್ಲಾಡಳಿತ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ಸ್ ಏನೇನೆಲ್ಲ ಮಾಡಿದೆ ಅನ್ನುವಂಥದ್ದು. ಸುಮಾರು ಒಂದು 20-25 ಈ ರೀತಿಯ ಡೇರಾಗಳನ್ನು ಹಾಕಿಕೊಟ್ಟು ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದು. ನಿಮಗೆ ಇಲ್ಲಿ ಮಣ್ಣಿನ ಅಂದರೆ ಬ್ಯಾಗ್ಗಳನ್ನು ತಯಾರು ಮಾಡ್ತಾ ಇರುವಂಥದ್ದು ಕೂಡ ನೀವು ನೋಡ್ಬೋದು. ಯಾಕಂದರೆ ಅವೆಲ್ಲವನ್ನೂ ಕೂಡ ಏನಾದರೂ ನೀರು ನುಗ್ಗಿದರೆ ಅವಕ್ಕೆ ಸಹಾಯಕ್ಕೆ ಬೇಕಾಗುತ್ತೆ ಅನ್ನುವಂತಹ ಪ್ರಿಪರೇಷನ್ ಕೂಡ ಮಾಡುವಂತಹ ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು ಜಿಲ್ಲಾಡಳಿತದಿಂದ. ಇನ್ನು ಯಮುನೆಯ ಕಿನಾರೆಯ ಜನರ ಬದುಕಂತೂ ದುಸ್ಥಿತಿಗೆ ಬಂದಾಗಿದೆ, ಆತಂಕ ಹೆಚ್ಚುತ್ತಾ ಇದೆ, ಸವಾಲುಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆತಂಕ ಸುವರ್ಣ ನ್ಯೂಸ್ ಜೊತೆ ಇಲ್ಲಿನ ಸ್ಥಳೀಯರು ತೋಡಿಕೊಂಡು ಕೂಡ ಆಗಿದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.